y ಎಂಬುದು x ಗೆ ನೇರ ಅನುಪಾತದಲ್ಲಿದೆ. x 24 ಆಗಿರುವಾಗ y 16 ಆಗಿದ್ದರೆ x 45 ಆಗಿರುವಾಗ y ಮೌಲ್ಯ ಎಷ್ಟಾಗುತ್ತೆ ಅಂತ ಕೇಳಿದ್ರೆ y ನೋಡ್ರಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು x ಐತಿ. ಅಂದ್ರೆ y ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂದ್ರೆ k ಇಂಟು x ಆಗುತ್ತೆ. y ವ್ಯಾಲ್ಯೂ ಎಷ್ಟು ಕೊಟ್ಟಾನಲ್ಲಿ 16, k x ವ್ಯಾಲ್ಯೂ 24 ಕೊಟ್ಟನ. 8 2 16 8 3 24. k ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ 2/3 ಬಂತು. ಹಂಗ ನೋಡ್ರಿ ಇಲ್ಲಿ ಏನೈತಿ y kx ಆಗೈತಿ. ಇಲ್ಲಿ x ವ್ಯಾಲ್ಯೂ 45 ಕೊಟ್ಟನ. k ವ್ಯಾಲ್ಯೂ ಎಷ್ಟು ಬಂತು 2/3 ಐತಿ. x ವ್ಯಾಲ್ಯೂ 45 ಆಗೈತಿ. y ವ್ಯಾಲ್ಯೂ ಕಂಡಿದೆ 3 15. y ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ 30 ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಂದು ಮೊತ್ತವು 3 ವರ್ಷಗಳಲ್ಲಿ 64/27 ಪಟ್ಟಾಗುತ್ತೆ. ಆಗ ವಾರ್ಷಿಕ ಚಕ್ರ ಬಡ್ಡಿ ದರದಲ್ಲಿ ಬಡ್ಡಿ ದರ ಎಷ್ಟಾಗುತ್ತೆ ಅಂತ ಕೇಳಿರಿ. ಇಲ್ಲಿ ನೋಡಿ ಫಾರ್ಮುಲಾ ಏನಾಗುತ್ತೆ, ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ r ಡಿವೈಡ್ ಬೈ 100/t ಆಗೈತಿ. ಅಮೌಂಟ್ ಎಷ್ಟಾಗುತ್ತೆ 64 ಆಗುತ್ತೆ, ಪ್ರಿನ್ಸಿಪಲ್ 27, 1 ಪ್ಲಸ್ r ಡಿವೈಡ್ ಬೈ 100 ಎಷ್ಟು ವರ್ಷ ಕೊಟ್ಟಾನ ಇಲ್ಲಿ 3 ವರ್ಷ ಕೊಟ್ಟಾನ. 64/27 ಈಸ್ ಈಕ್ವಲ್ ಟು 1 ಪ್ಲಸ್ r ಡಿವೈಡ್ ಬೈ 100/3 ಆಗುತ್ತೆ. ಇದು 4 ಕ್ಯೂಬ್ ಆಗುತ್ತೆ, ಇದು 3 ಕ್ಯೂಬ್ ಆಗುತ್ತೆ. ಅಂದ್ರೆ 4/3 ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು 1 ಪ್ಲಸ್ r ಡಿವೈಡ್ ಬೈ 100 ಹೋಲ್ ಕ್ಯೂಬ್ ಆಗುತ್ತೆ. ಇಲ್ಲಿ ಪವರ್ ಸೇಮ್ ಐತೆ ಅಂದ್ರೆ ಬೇಸ್ ಈಕ್ವಲ್ ಆಕತಿ. 4/3 ಈಸ್ ಈಕ್ವಲ್ ಟು 100 ಪ್ಲಸ್ r ಡಿವೈಡ್ ಬೈ 100, 400 ಪ್ಲಸ್ 300 ಪ್ಲಸ್ 3r ಆಕತಿ. ಈ ಸೈಡ್ ಬಂದ್ರೆ 100 ಉಳಿತೈತಿ. 100 ಈಸ್ ಈಕ್ವಲ್ ಟು 3r, r ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ 33.33% ಬರ್ತೈತಿ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ವ್ಯಕ್ತಿ 500 ಎಂದು ಗುರುತಿಸಲಾದ ಮೇಜನ್ನು ಕ್ರಮವಾಗಿ 8% ಮತ್ತು 25% ರಷ್ಟು 2 ಸತತ ರಿಯಾಯಿತಿಗಳು ಖರೀದಿಸಿದ. ಅವನು ಸಾರಿಗೆಯಾಗಿ 32 ರೂಪಾಯಿ ಖರ್ಚು ಮಾಡಿ ನಂತರ ಆ ಮೇಜನ್ನು 500 ರೂಪಾಯಿಗೆ ಮಾರಿದ್ರೆ ಅವನು ಪಡೆದ ಲಾಭದ ಮೊತ್ತ ಎಷ್ಟಾಗುತ್ತೆ ಅಂತ ಕೇಳ್ಯಾರ. ನೋಡ್ರಿ ಅವು ಕಾಸ್ಟ್ ಪ್ರೈಸ್ ಎಲ್ಲಾಗುತ್ತೆ ಇಲ್ಲಿ ಎಷ್ಟಾಗುತ್ತೆ 500 ರೂಪಾಯಿ ಮೇಲೆ ಎಷ್ಟು ಡಿಸ್ಕೌಂಟ್ 8% ಅಂದ್ರೆ 92/100. 25% ಫ್ರಾಕ್ಷನ್ ಏನಾಗೈತಿ ಇದು 1/4 ಡಿಸ್ಕೌಂಟ್ ಆಗಿ 3/4 ಆಗುತ್ತೆ. ಅಂದ್ರೆ ಇದು 0 0 ಕ್ಯಾನ್ಸಲ್ 4 ಅಲ್ಲಿ 4 3 12 ಆಗುತ್ತೆ. ಕಾಸ್ಟ್ ಪ್ರೈಸ್ ಎಷ್ಟೈತಿ ಇಲ್ಲಿ 345 ಆಗುತ್ತೆ. ಖರ್ಚು ಸಾಗ್ಸಕ್ಕೆ ಎಷ್ಟು 32 ರೂಪಾಯಿ ಖರ್ಚು ಮಾಡೋಣ. 5 2 7 377 ರೂಪಾಯಿ ಒಂದು ಕಾಸ್ಟ್ ಪ್ರೈಸ್ ಆಯ್ತು. ಸೆಲ್ ಮಾಡಿದ ಎಷ್ಟಕ್ಕವ 500 ರೂಪಾಯಿ. ಅಂದ್ರೆ ಇಲ್ಲಿ ಪ್ರಾಫಿಟ್ ಎಷ್ಟಾಗುತ್ತೆ ಅವಾಗ ಪ್ರಾಫಿಟ್ 123 ರೂಪಾಯಿ ಆಗುತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕ್ಯೂಬಾಯ್ಡ್ ಮೂಲೆಗಳ ಉದ್ದಗಳ ಅನುಪಾತ ಕೊಟ್ಟನ 3:4:5 ಮತ್ತು ಅದರದ್ದು ವಾಲ್ಯೂಮ್ 480 ಕೊಟ್ಟನ. ಅದರಲ್ಲಿ ಅತಿ ದೊಡ್ಡ ಬದಿ ಮತ್ತು ಅತಿ ಚಿಕ್ಕ ಬದಿಯ ನಡುವಿನ ವ್ಯತ್ಯಾಸ ಏನಾಗುತ್ತೆ ಅಂತ ಕೇಳೋಣ. ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಆಗುತ್ತೆ. ವಾಲ್ಯೂಮ್ ಎಷ್ಟು ಕೊಟ್ಟನ 480, ಲೆಂತ್ 3x, ಬ್ರೆಡ್ತ್ 4x, ಹೈಟ್ 5x ಆಗುತ್ತೆ. ಇದೆಷ್ಟಾಗುತ್ತೆ 480 ಈಸ್ ಈಕ್ವಲ್ ಟು 60x ಕ್ಯೂಬ್ ಆಗುತ್ತೆ. 0 0 x ಕ್ಯೂಬ್ ಈಸ್ ಈಕ್ವಲ್ ಟು 8 ಆಗುತ್ತೆ. ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಇದು 2 ಆಗುತ್ತೆ. ಮತ್ತು ದೊಡ್ಡದು ಮತ್ತು ಸಣ್ಣ ಬದಿಗಳ ನಡುವೆ ಡಿಫ್ರೆನ್ಸ್ ಎಷ್ಟಾಗುತ್ತೆ ಅಂದ್ರೆ 3 ಮತ್ತು 5 ಡಿಫ್ರೆನ್ಸ್ 2 ಆಗುತ್ತೆ. ಡಿಫ್ರೆನ್ಸ್ ಎಷ್ಟಾಯ್ತು ಇಲ್ಲಿ 2x ಬಂತು. 2 ಇಂಟು x ವ್ಯಾಲ್ಯೂ 2 ಬಂತು. ಎಷ್ಟಾಯ್ತು 4 ಬರುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 10 kg ಉತ್ತಮ ಗುಣಮಟ್ಟದ ಅಕ್ಕಿಯನ್ನು 5 kg ಕಡಿಮೆ ಗುಣಮಟ್ಟದ ಅಕ್ಕಿಯೊಂದಿಗೆ ಮಿಶ್ರಣ ಮಾಡಲಾಗಿದೆ. ಉತ್ತಮ ಗುಣಮಟ್ಟದ ಅಕ್ಕಿಯ ಬೆಲೆ 85 ರೂಪಾಯಿ ಮತ್ತು ಕಡಿಮೆ ಗುಣಮಟ್ಟದ ಅಕ್ಕಿಯ ಬೆಲೆ 46 ರೂಪಾಯಿ ಆಗೈತಿ. ಈ ಮಿಶ್ರಣದ ಪ್ರತಿ ಕೆಜಿಗೆ ಸರಾಸರಿ ಬೆಲೆ ಕಂಡುಹಿಡಿರಿ ಅಂತ ಕೇಳ್ಯಾರ. ಮಿಕ್ಸ್ ಮಾಡಿದ್ರೆ ಅಂದ್ರೆ 10 kg ಎಷ್ಟಾಗುತ್ತೆ ಇದು ಕಾಸ್ಟ್ ಪ್ರೈಸ್ 850 ಆಗುತ್ತೆ. 5 kg ಎಷ್ಟಾಗುತ್ತೆ ಇದು ಎಷ್ಟೈತೆ ಅದ್ರ ಕಾಸ್ಟ್ ಪ್ರೈಸ್ 46 ರೂಪಾಯಿ ಐತಿ. 230 ಆಗುತ್ತೆ. ಮಿಕ್ಸ್ ಟೋಟಲ್ ಪ್ರೈಸ್ ಎಷ್ಟಾಗುತ್ತೆ 1080 ಆಗುತ್ತೆ. ಸರಾಸರಿ ಎಷ್ಟಾಗುತ್ತೆ ಇದ್ರದ್ದು ಸರಾಸರಿ 1080 ಡಿವೈಡ್ ಬೈ ಟೋಟಲ್ ಎಷ್ಟು ಕೆಜಿ ಐತಿ 15 kg ಅಂದ್ರೆ 72 ರೂಪಾಯಿ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಂಶ 2 km/h ವೇಗದಲ್ಲಿ 3 km ನಡೆದು 4 km/h ವೇಗದಲ್ಲಿ 7 km ಓಡಿ ನಂತರ 28 km/h ವೇಗದಲ್ಲಿ ಬಸ್ಸಿನಲ್ಲಿ 32 km ಪ್ರಯಾಣಿಸ್ತಾಳೆ. ಸಂಪೂರ್ಣ ಪ್ರಯಾಣಕ್ಕೆ ಅಂಶಳ ಸರಾಸರಿ ವೇಗ ಕಂಡುಹಿಡಿರಿ ಅಂತ ಕೇಳ್ಯಾರ. ಸರಾಸರಿ ವೇಗದ ಫಾರ್ಮುಲಾ ಏನಾಗುತ್ತೆ ಒಟ್ಟು ದೂರ ಡಿವೈಡೆಡ್ ಬೈ ಒಟ್ಟು ಸಮಯ ಆಗುತ್ತೆ. ಇಲ್ಲಿ ಟೈಮ್ ಕೊಟ್ಟಿಲ್ಲ. ಒಂದನೇ ಕಟ್ ಟೈಮ್ ಎಷ್ಟಾಗುತ್ತೆ ಇಲ್ಲಿ 3 km ಬೈ 2 ಅವರ್ ಮಾಡಿದ್ರೆ 1.5 ಆಗುತ್ತೆ. ಎರಡನೇ ಅವರಿಗೆ ಎಷ್ಟಾಗುತ್ತೆ 7 km 4 km/h ಮಾಡಿದ್ರೆ 1.75 ಆಗುತ್ತೆ. ಮೂರನೇದು ಎಷ್ಟಾಗುತ್ತೆ 32 km 28 km/h ನಾಗಾದ್ರೆ 1.14 ಆಗುತ್ತೆ. ಎವರೇಜ್ ಸ್ಪೀಡ್ ಏನಾಗುತ್ತೆ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ 7 + 3 + 32 ಡಿವೈಡೆಡ್ ಬೈ ಅವರ್ ಟೋಟಲ್ 1.5
1.75 ಪ್ಲಸ್ 1.14 ಆಯ್ತು. ಅಂದ್ರೆ 42 4.39 ಮಾಡಿದ್ರೆ ಟೋಟಲ್ ಸ್ಪೀಡ್ ಎಷ್ಟಾಗತ್ತೆ ಇದ್ರದ್ದು 9.56 ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ರಾಕಿ ಟಿವಿಯನ್ನು ಸುಜಾತಳಿಗೆ 10% ಲಾಭದಲ್ಲಿ ಮಾರಿದಾಗ ಅದೇ ಟಿವಿಯನ್ನು ಉರ್ಮಿಳಾ ರಾಕಿಗೆ 20% ಲಾಭದಲ್ಲಿ ಮಾರಿದ್ದಾಳೆ. ಉರ್ಮಿಳಾಗೆ ಟಿವಿಯ ಖರೀದಿ ಬೆಲೆ 50,000 ರೂಪಾಯಿ ಆಗಿದ್ರೆ ಸುಜಾತ ಆ ಟಿವಿಯನ್ನು ಖರೀದಿಸಲು ಎಷ್ಟು ಹಣ ಪಾವತಿಸಬೇಕಂತ ನೋಡ್ರಿ. ಉರ್ಮಿಳಾ ರಾಕಿಗೆ ಎಷ್ಟು 20% ಪ್ರಾಫಿಟ್ನ ಕೊಟ್ಟಾಳ ಅಂದ್ರೆ 1/5 ಫ್ರಾಕ್ಷನ್ ಆಗುತ್ತೆ. ಉರ್ಮಿಳಾಳು ರಾಕಿ ರೇಷಿಯೋ ಎಷ್ಟಾಗುತ್ತೆ ಪ್ರಾಫಿಟ್ ಅಂದ್ರೆ 5ರಿಂದ 6 ಆಯ್ತು. ರಾಕಿ ಸುಜಾತಾಗ ಎಷ್ಟು ಪ್ರಾಫಿಟ್ನ ಕೊಟ್ಟಾನ 10% ಅಂದ್ರೆ ಇದ್ರ ಫ್ರಾಕ್ಷನ್ 1/10 ಐತಿ ಅಂದ್ರೆ 10ರಿಂದ 11 ಆಯ್ತು. ಸೈಡ್ ಇದ್ದಿದ್ದ ನಂಬರ್ಗಳನ್ನ ರೇಷಿಯೋ ಬರೀನು 2 ಇಲ್ಲಿ 2 ಇಲ್ಲಿ 2 ಮೂರ್ಲಿ 5 ಇಲ್ಲಿ 25 5 6ಲಿ 30 11 ಮೂರ್ಲಿ 33. 25ರದ್ದು ಉರ್ಮಿಳಾ ಪ್ರೈಸ್ ಎಷ್ಟು ಕೊಟ್ಟಾನ 50,000 ಕೊಟ್ಟಾನ ಅಂದ್ರೆ ಇಂಟು 2,000 ಮಾಡಿನ. ನಮ್ಗೆ ಯಾರು ಕೇಳ ಸುಜಾತ ಅಂತ ಕೇಳ ಇಂಟು 2,000 ಮಾಡಿದ್ರೆ ಎಷ್ಟಾಗತ್ತೆ 66,000 ಆಗತ್ತೆ. ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗತ್ತೆ. ಒಂದು ನಿರ್ದಿಷ್ಟ ಮತ್ತು ವಾರ್ಷಿಕ 6% ಸಂಯುಕ್ತ ಬಡ್ಡಿ ದರದಲ್ಲಿ 2 ವರ್ಷಗಳಲ್ಲಿ 7,200 ಆಗುತ್ತೆ. ಆ ಮೊತ್ತವನ್ನು ಕಂಡು ಹಿಡ್ರಿ ಅಂತ ಕೇಳ್ಯಾರ. ನೋಡ್ರಿ ಪ್ರಿನ್ಸಿಪಲ್ ಟು ಅಮೌಂಟ್ ರೇಷಿಯೋ ಏನಾಗುತ್ತೆ ಇಲ್ಲಿ 6% ಡಿವೈಡ್ 100 ಮಾಡಿದ್ರೆ 3/50 ಆಗುತ್ತೆ. ಪ್ರಿನ್ಸಿಪಲ್ 50 ಇದ್ರೆ ಅಮೌಂಟ್ 53 ಆಗುತ್ತೆ. ಎಷ್ಟು ವರ್ಷ ಕೊಟ್ಟರೆ 2 ವರ್ಷ ಅಂದ್ರೆ ಹೋಲ್ ಸ್ಕ್ವೇರ್ ಮಾಡೋಣ. 50ರ ಸ್ಕ್ವೇರ್ 2,500 53 ಸ್ಕ್ವೇರ್ 2,809 ಆಗುತ್ತೆ. ಇಲ್ಲಿ ಅಮೌಂಟ್ ಕೊಟ್ಟನ ಅಂದ್ರೆ 2,809 ಅಮೌಂಟ್ 7,200 ಕೊಟ್ಟನ ಅಂದ್ರೆ ಇದು ಇಂಟು 2.563 ಐತಿ. ಇಲ್ಲಿ ಇಂಟು 2.563 ಮಾಡಿದ ಅಮೌಂಟ್ ಎಷ್ಟಾಗುತ್ತೆ 6,407.5 ಬರ್ತೈತೆ ಅಂದ್ರೆ 6,408 ರೂಪಾಯಿ ಪ್ರಿನ್ಸಿಪಲ್ ಆಗುತ್ತೆ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಿ ಒಬ್ಬನ ಒಂದು ಕೆಲಸನ 20 ದಿನದಾಗ ಮುಗಿಸ್ತಾನ. ಕ್ಯೂ ಅದೇ ಕೆಲಸನ 25 ದಿನದಾಗ ಮುಗಿಸ್ತಾನೆ. ಅವ್ರಿಬ್ರು ಸೇರಿ 4 ದಿನ ಕೆಲಸ ಮಾಡಿದ್ರೆ ಎಷ್ಟು ಪ್ರತಿಶತ ಕೆಲಸ ಬಾಕಿ ಐತೆ ಅಂತಿದ್ದಾನೆ. ನೋಡ್ರಿ ಪ್ರಿ ಎಷ್ಟು 20 ದಿನ, ಕ್ಯೂ 25 ದಿನ. LCM ಎಷ್ಟು 100 25 25 4 ಇಬ್ರು ಸೇರಿ ಎಷ್ಟು ದಿನ ಕೆಲಸ ಮಾಡಿದ್ರೆ 4 ದಿನ ಅಂದ್ರೆ ವರ್ಕ್ ಕಂಪ್ಲೀಟ್ ಆಗಿದೆ ಅಷ್ಟು ಇಲ್ಲಿ 5 + 4 ಅವ್ರ ಎಫಿಷಿಯನ್ಸಿ ಇಂಟು 4 ಅಂದ್ರೆ ಎಷ್ಟು ಆಗ್ತಿದೆ 9 4 36 ವರ್ಕ್ ಮಾಡ್ಯಾರ. ಉಳಿದೆಷ್ಟು 100 - 36 64 ವರ್ಕ್ ಇನ್ನ ಉಳಿದೈತಿ. ಪರ್ಸೆಂಟೇಜ್ ಏನಂತ ರಿಮೈನಿಂಗ್ ವರ್ಕಿಂದ 64 ಇನಿಷಿಯಲ್ 100 ಐತಿ ಇಂಟು 100 ಮಾಡಿದ್ರೆ ಎಷ್ಟಾಯ್ತು 64% ಉಳಿತೈತಿ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಸರ್ಕಾರಿ ನೌಕರನ ತನ್ನ ಆದಾಯದ 76% ಹಣನ ಖರ್ಚು ಮಾಡ್ತಾನೆ ಅಂದ್ರೆ ಅವ್ನು ನೋಡ್ರಿ ಇನ್ಕಮ್ 100 ಇತ್ತಂದ್ರೆ ಅವ್ನು ಖರ್ಚು ಮಾಡೋದು ಎಷ್ಟು 76 ಉಳಿತೈತಿ ಅಷ್ಟು 176 ಉಳಿದಿದ್ದು 24 ಮತ್ತು ಅವನ ಆದಾಯ 14% ಹೆಚ್ಚಾಗುತ್ತೆ ಅಂದ್ರೆ ಇನ್ಕಮ್ ಪ್ಲಸ್ 14% ಅಂದ್ರೆ ಎಷ್ಟು 14 ರೂಪಾಯಿ ಜಾಸ್ತಿ ಆಯ್ತು ಅಂದ್ರೆ 114 ಆಯ್ತು. ಅವ್ನ ಖರ್ಚು 10% ಜಾಸ್ತಿ ಆಗುತ್ತೆ ಅಂದ್ರೆ ಪ್ಲಸ್ 10% ಅಂದ್ರೆ ಎಷ್ಟಾಗುತ್ತೆ 7.6 ರೂಪಾಯಿ ಜಾಸ್ತಿ ಆಗುತ್ತೆ ಅಂದ್ರೆ ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟಾಗ್ತಿದೆ 83.6 ಆಯ್ತು. ಅಂದ್ರೆ ಅವು ಆಮೇಲೆ ಸೇವಿಂಗ್ಸ್ ಎಷ್ಟಾಗುತ್ತೆ ಒಂದು 30.4 ಆಯ್ತು. ಎಷ್ಟು ರೂಪಾಯಿ ಜಾಸ್ತಿ ಆಗುತ್ತೆ ಒಂದು ಸೇವಿಂಗ್ಸ್ ಇಲ್ಲಿ 6.4 ರೂಪಾಯಿ ಆಯ್ತು. ಪರ್ಸೆಂಟೇಜ್ ಎಷ್ಟಾಗುತ್ತೆ ಇದು ಡಿವೈಡೆಡ್ ಬೈ 24 ಇಂಟು 100 ಮಾಡಿದ್ರೆ 26.66% ಜಾಸ್ತಿ ಆಗಿರ್ತೈತೆ ಅಂದ್ರೆ ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು ಮೋಟರ್ ಬೈಕ್ ನಮ್ಮ ಮೌಲ್ಯ ಪ್ರತಿ ವರ್ಷ 10% ದರದಲ್ಲಿ ಕುಸಿತೈತಿ. ಪ್ರಸ್ತುತ ಅದರ ಮೌಲ್ಯ 1 ಲಕ್ಷ ರೂಪಾಯಿ ಆಗಿದ್ರೆ 3 ವರ್ಷಗಳ ನಂತರ ಅದರ ಮೌಲ್ಯ ಎಷ್ಟಾಗುತ್ತೆ ಅಂತ ಕೇಳೋಣ. ಪ್ರೆಸೆಂಟ್ ಎಷ್ಟೈತಿ ಅದರದ್ದು ಅಮೌಂಟು 1 ಲಕ್ಷ ಐತಿ. ಪ್ರತಿ ವರ್ಷ 10% ಅಂದ್ರೆ ಫ್ರಾಕ್ಷನ್ ಎಷ್ಟಾಗುತ್ತೆ 1/10 ಆಗುತ್ತೆ. ಕಮ್ಮಿ ಆಗುತ್ತೆ ಅಂದ್ರೆ 9/10 ಅಂದ್ರೆ 3 ವರ್ಷಕ್ಕೆ ಇರುವುದಂದ್ರೆ 3 ಸಲ ಬರೀವನಿ ಇಲ್ಲಿ 3 0 ಕ್ಯಾನ್ಸಲ್ ಆಯ್ತು. ಇಲ್ಲಿ 9 ಕ್ಯೂಬ್ ಎಷ್ಟಾಗುತ್ತೆ 729 ಆಗುತ್ತೆ ಅಂದ್ರೆ ಇಂಟು 100 ಐತಿ ಅಂದ್ರೆ 72,900 ಆಗುತ್ತೆ. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 1 ಸೆಂಟಿಮೀಟರ್ 6 ಸೆಂಟಿಮೀಟರ್ ಮತ್ತು 8 ಸೆಂಟಿಮೀಟರ್ ತ್ರಿಜ್ಯಗಳಿರುವ 3 ಘನಲೋಹದ ಗೋಳಗಳನ್ನು ಕರಗಿಸಿ ಮತ್ತೊಂದು ಘನಗೋಳವನ್ನು ತಯಾರಿಸಲಾಗೈತೆ. ಅಂದ್ರೆ ಕರಗಿಸ್ಯಾರ ಅಂದ್ರೆ ಅದು ಏನು ಚೇಂಜ್ ಆಗತ್ತೆ ವಾಲ್ಯೂಮ್ ಚೇಂಜ್ ಆಗತ್ತೆ. ವಾಲ್ಯೂಮ್ ಆಫ್ ಸ್ಪಿಯರ್ ಫಾರ್ಮುಲಾ ಏನಕತ್ತಿ ಸ್ಪಿಯರ್ 4/3 ಪೈ ಆರ್ ಕ್ಯೂಬ್ ಆಕತಿ. ಅಂದ್ರೆ ಇಲ್ಲಿ ಟೋಟಲ್ ವಾಲ್ಯೂಮ್ ಎಷ್ಟಾಗುತ್ತೆ ಅದರದ್ದು 3 4/3 ಪೈ ಇಂಟು 1 ಕ್ಯೂಬ್ ಎಷ್ಟಾಗುತ್ತೆ 1 ಆರ್ ಕ್ಯೂಬ್ 216 8 ಕ್ಯೂಬ್ 512 ಆಗುತ್ತೆ. 4/3 ಪೈ ಇಂಟು 729 ಆಗುತ್ತೆ. ವಾಲ್ಯೂಮ್ ಎಷ್ಟಾಗ್ತಿದೆ ಟೋಟಲ್ ಆಗಿ ವಾಲ್ಯೂಮ್ 972 ಪೈ ಆಗುತ್ತೆ. ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ ಇದು 4/3 ಪೈ ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 972 ಪೈ ಆಯ್ತು. ಪೈ ಕ್ಯಾನ್ಸಲ್. ಇಲ್ಲಿ ಆರ್ ಕ್ಯೂಬ್ ವ್ಯಾಲ್ಯೂ ಎಷ್ಟಾಗುತ್ತೆ 729 ಆಗುತ್ತೆ. ಆರ್ ವ್ಯಾಲ್ಯೂ ಎಷ್ಟಾಗುತ್ತೆ 9 ಸೆಂಟಿಮೀಟರ್ ಬರ್ತೈತಿ.
ನಮ್ಗೆ ಏರಿಯಾ ಕೇಳೇನಿ ಇಲ್ಲಿ ಹೊಸ ಗೋಳದ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿ ಅಂತಂದು ಅದರದ್ದು ಕರ್ವ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗುತ್ತೆ ಅದರದ್ದು ಇಲ್ಲಿ ಕರ್ವ್ ಸರ್ಫೇಸ್ ಏರಿಯಾ ಫಾರ್ಮುಲಾ 4πr² ಆಗುತ್ತೆ 4 ಇಂಟು 22/7 ಆರ್ ವ್ಯಾಲ್ಯೂ ಎಷ್ಟು ಬಂದೈತಿ 9 ಅಂದ್ರೆ 81 ಆಯ್ತು ಇದೆಷ್ಟಾಗುತ್ತೆ 1018.29 ಬರ್ತೈತಿ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ 257.5 ಮೀಟರ್ ಮತ್ತು 272.5 ಮೀಟರ್ ಉದ್ದದ ಎರಡು ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಾಗ ಸಂಚರಿಸ್ಕೊಂಡು ಅಂದ್ರೆ ಎರಡು ಅಪೋಸಿಟ್ ಡೈರೆಕ್ಷನ್ ಬರಕತ್ತವು ಅವುಗಳ 15.9 ಸೆಕೆಂಡ್ಗಳಲ್ಲಿ ಒಂದನ್ನೊಂದು ದಾಟ್ತಾವ ಅಂದ್ರೆ ಎರಡಕ್ಕೆ ಎರಡು ದಾಟ್ತಾವ ಅವುಗಳ ಒಟ್ಟು ವೇಗವನ್ನು ಪ್ರತಿ ಗಂಟೆ ಎಷ್ಟು ಸ್ಪೀಡ್ನಾಗ ಅದ ಅಂತ ಕೇಳಿದ್ರೆ ಇದರ ಡಿಸ್ಟೆನ್ಸ್ ಎಷ್ಟೈತಿ 257.5 ಐತಿ ಇದ್ರದ್ದು ಎಷ್ಟೈತಿ 272.5 ಐತಿ ಎರಡು ದಾಟಬೇಕಂದ್ರೆ ಇವೆರಡು ಡಿಸ್ಟೆನ್ಸ್ ಏನು ಮಾಡ್ಬೇಕು ಕೂಡಿಸ್ಬೇಕಂದ್ರೆ ಎಷ್ಟಾಗುತ್ತೆ 530 ಆಗುತ್ತೆ ಅಂದ್ರೆ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಡಿಸ್ಟೆನ್ಸ್ ಎಷ್ಟೈತಿ 530 ಸ್ಪೀಡ್ ಕಂಡುಹಿಡಬೇಕು ಟೈಮ್ ಕೊಟ್ಟಾನ 15.9 ಸ್ಪೀಡ್ ಎಷ್ಟಾಗ್ತಿಲ್ಲ 530 / 15.9 ಅಂದ್ರೆ ಸ್ಪೀಡ್ ಇದೆಷ್ಟು ಬರ್ತದೆ 33.33 ಮೀಟರ್ ಪರ್ ಸೆಕೆಂಡ್ ಬಂತು ಇದನ್ನು ಕಿಲೋಮೀಟರ್ ಪರ್ ಅವರ್ನ ಮಾಡಕ್ಕೆ ಏನಾಗುತ್ತೆ 33.33 ಇಂಟು 18.5 ಮಲ್ಟಿಪ್ಲೈ ಮಾಡ್ಬೇಕಂದ್ರೆ 120 ಕಿಲೋಮೀಟರ್ ಎವರೇಜ್ ಸ್ಪೀಡ್ ಆಗುತ್ತೆ ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಒಬ್ಬ ಮಾರಾಟಗಾರನ ವಸ್ತುವಿನ ಖರೀದಿ ಬೆಲೆಗಿಂತ 25% ಹೆಚ್ಚು ಬೆಲೆಯನ್ನು ಗುರುತಿಸ್ತಾನೆ ಅಂದ್ರೆ ಕಾಸ್ಟ್ ಪ್ರೈಸ್ ನೋಡ್ರಿ ಕಾಸ್ಟ್ ಪ್ರೈಸ್ 100 ಇತ್ತಂದ್ರವ ಮಾರ್ಕ್ ಪ್ರೈಸ್ ಮಾಡೋದು ಎಷ್ಟವ 25% ಜಾಸ್ತಿ ಅಂದ್ರೆ ಕಾಸ್ಟ್ ಪ್ರೈಸ್ ಮೇಲೆ 125 ಆಗೈತಿ ಒಂದು 42% ಡಿಸ್ಕೌಂಟ್ ಕೊಡ್ತಾನೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟತ್ತೆ ಇಲ್ಲಿ 42% ಡಿಸ್ಕೌಂಟ್ ಕೊಟ್ರೆ ಡಿಸ್ಕೌಂಟ್ ಆಗೋದು 52.5 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ ಅಂದ್ರೆ ಸೆಲ್ಲಿಂಗ್ ಪ್ರೈಸ್ ಎಷ್ಟತ್ತೆ 72.5 ರೂಪಾಯಿ ಆಯ್ತು ಅವನಿಗೆ ಎಷ್ಟು ಶೇಕಡ ನಷ್ಟ ಆಗುತ್ತೆ ಅಂತ ಎಷ್ಟು ಕಮ್ಮಿ ಆತಿಲ್ಲ 27.5 ಕಮ್ಮಿ ಆಯ್ತು ಪರ್ಸೆಂಟೇಜ್ ಏನಾಗುತ್ತೆ ಡಿವೈಡೆಡ್ ಬೈ 100 ಇಂಟು 100 ಮಾಡಿದ ಪರ್ಸೆಂಟೇಜ್ 27.5% ನಷ್ಟ ಆಕೈತಿ ಅಂದ್ರೆ ಆಪ್ಷನ್ ಎ ಇಲ್ಲೇ ಕರೆಕ್ಟ್ ಆನ್ಸರ್ ಆಗುತ್ತೆ ಪೂಜಾ ನೇಹಾ ಮತ್ತು ಮನೋಜ್ ಅವರು ಕ್ರಮವಾಗಿ 16 ದಿನ 22 ದಿನ ಮತ್ತು 20 ದಿನದಾಗ ಕೆಲಸನ ಮಾಡ್ಬೋದು ಅನ್ಕೊಂಡ್ರೆ ಪೂಜಾ ಎಷ್ಟು ದಿವಸ 16 ನೇಹಾ 22 ಮತ್ತು ಮನೋಜ್ 20 LCM ಎಷ್ಟಾಗುತ್ತೆ 880 16 55 22 40 20 44 ಅವರು ಏನು ಮಾಡ್ತಾರೆ ಪೂಜಾಗೆ ಪ್ರತಿ 2ನೇ ದಿನ ನೇಹಾ ಮತ್ತು ಮನೋಜ್ ಇಬ್ರು ಸಹಾಯ ಮಾಡ್ತಾರೆ ಅನ್ಕೊಟ್ರೆ ಅಂದ್ರೆ 1ನೇ ದಿವಸ ಪೂಜೆ ಮಾಡಿಲ್ಲ ಅಂದ್ರೆ ಸೆಕೆಂಡ್ ದಿವಸ ಏನು ಮಾಡ್ತಾರೆ 3 ಜನ ಮಾಡ್ತಾರೆ ಅಂದ್ರೆ 55 ಪ್ಲಸ್ ಅವ್ರದ್ದು 40 ಪ್ಲಸ್ 44 ಅಂದ್ರೆ 2 ದಿನ ಆಗಬೇಕು ಟೋಟಲ್ ವರ್ಕ್ 2 ದಿನದ ಎಷ್ಟಾಗೈತಿ ಇಲ್ಲಿ 194 ಆಗುತ್ತೆ ಅಂದ್ರೆ ಎಷ್ಟು 2 ದಿನ ಇಲ್ಲಿ ಇಂಟು 4 ಇಲ್ಲಿ ಇಂಟು 4 ಮಾಡಿದ್ರೆ ಎಷ್ಟಾಗೈತಿ ಇದು 776 ವರ್ಕ್ನ 8 ದಿನದಾಗ ಮಾಡ್ತಾರೆ ಒಳ್ಳೆ 9ನೇ ದಿನ ಯಾರು ಮಾಡ್ತಾರೆ ಪೂಜಾ ಒಬ್ಬರ ಮಾಡ್ತಾರೆ ಅಂದ್ರೆ ಪ್ಲಸ್ 55 ವರ್ಕ್ ಪ್ಲಸ್ 1 ದಿನ ಮಾಡಿದ್ರೆ ಎಷ್ಟಾಗ್ತಿದೆ 831 ವರ್ಕ್ನ 9 ದಿನ ಮಾಡಿದ್ರು ಉಳಿದಿದ್ದು ವರ್ಕ್ನ ಏನು ಮಾಡ್ತಾರೆ 10ನೇ ದಿನಕ್ಕೆ ಮಾಡ್ತಾರೆ ಅಂದ್ರೆ 3ನೇ ದಿವಸ 3 ಜನನು ಕೂಡಿ ಕೆಲಸ ಮಾಡ್ತಾರೆ ಅಂದ್ರೆ 3ನೇ ದಿವಸ ಎಷ್ಟು ಟೋಟಲ್ ಎಷ್ಟು ವರ್ಕ್ ಉಳಿದಿರ್ತೈತಿ 49 ವರ್ಕ್ ಉಳಿದಿರ್ತೈತಿ ಆದ್ರೆ 3 ಮಂದಿ ಶೇರ್ ಮಾಡಿದ್ರೆ ಎಷ್ಟಾಗುತ್ತೆ 139 ವರ್ಕ್ ಆಗುತ್ತೆ ಅಂದ್ರೆ 10ನೇ ದಿನಕ್ಕೆ ಅವರು ಕೆಲಸನ ಕಂಪ್ಲೀಟ್ ಮಾಡ್ತಾರೆ ಅಂದ್ರೆ ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ ಒಂದು ರೈಲಿನ ಉದ್ದ 150 ಮೀಟರ್ ಐತಿ ಅದೇ ದಿಕ್ಕಿನಲ್ಲಿ 2 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಸಾಗುತ್ತಿರೋ ಒಬ್ಬ ವ್ಯಕ್ತಿಯನ್ನು ಆ ರೈಲು 3 ಸೆಕೆಂಡ್ನಾಗ ದಾಟ್ತೈತಿ ಹಂಗಾರೆ ರೈಲಿನ ವೇಗ ಏನಾಗತ್ತೆ ಅಂತಂದು ಕೇಳ್ಯಾರ ನೋಡ್ರಿ ರೈಲಿನ ಸ್ಪೀಡ್ ಮನುಷ್ಯನ ಸ್ಪೀಡ್ಕಿಂತ ಜಾಸ್ತಿ ಐತಿ ಅಂದ್ರೆ ರೈಲಿನ ಸ್ಪೀಡ್ ಎಕ್ಸ್ ಆತಂದ್ರೆ ಮನುಷ್ಯನ ಸ್ಪೀಡ್ 2 ಕಿಲೋಮೀಟರ್ ಪರ್ ಅವರ್ ಐತಿ ಮೈನಸ್ ಮಾಡ್ಬೇಕಂದ್ರೆ ಯಾಕಂದ್ರೆ ಈ ಎರಡು ಒಂದೇ ದಿಕ್ಕಿನಾಗ ಹೊಂಟವು ಇಂಟು ಇದನ್ನ ಮೀಟರ್ ಪರ್ ಸೆಕೆಂಡ್ ಮಾಡೋಕೆ ಏನಾಗುತ್ತೆ 5/18 ಮಾಡ್ಬೇಕು ಅಂದ್ರೆ 150 ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆತಿಲ್ಲಿ ಡಿಸ್ಟೆನ್ಸ್ 150 ಮೀಟರ್ ಟ್ರೈನಿಂದ ಆತ ಸ್ಪೀಡ್ ಎಷ್ಟೈತಿ ಇಲ್ಲಿ ಎಕ್ಸ್ ಮೈನಸ್ 2 ಇಂಟು 5/18 ಟೈಮ್ ಎಷ್ಟು ಕೊಟ್ಟಾನೆ ಇಲ್ಲಿ 3 ಸೆಕೆಂಡ್ ಕೊಟ್ಟಾನೆ 3 1 3 6 18 ಇದೆಷ್ಟಾಯ್ತು 910 ಈಸ್ ಈಕ್ವಲ್ ಟು 5x ಸಾರಿ 900 ಈಸ್ ಈಕ್ವಲ್ ಟು 5x ಮೈನಸ್ 10 ಆಯ್ತು ಈ 10 ಈಚೆ ಕಡೆ ಬಂದ್ರೆ ಪ್ಲಸ್ ಆಗುತ್ತೆ 910 ಈಸ್ ಈಕ್ವಲ್ ಟು 5x ಆಯ್ತು ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು 182 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಟ್ರೈನಿನ ಸ್ಪೀಡ್ ಎಷ್ಟಾಯ್ತು 182 ಆಯ್ತು ಆಪ್ಷನ್ ಡಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ VIP ಚೀಲಗಳ ಮೇಲೆ 20% ರಿಯಾಯಿತಿ ಇತ್ತು ಅನುಪಮ ಒಂದು ಚೀಲವನ್ನು ಖರೀದಿಸಿದ ನಗದು ಪಾವತಿ ಮಾಡಿದ ಕಾರಣ ಅವನಿಗೆ ಹೆಚ್ಚುವರಿ 8% ರಿಯಾಯಿತಿ ದೊರೆಯಿತು ಅವನು 2808 ರೂಪಾಯಿ ಪಾವತಿಸೋಣ ಹಂಗಾದ್ರೆ ಆ ಚೀಲದ ಮಾರ್ಕ್ ಪ್ರೈಸ್ ಏನಾಗುತ್ತೆ ಅಂತ ಕೇಳಿದ್ರೆ ಮಾರ್ಕ್ ಪ್ರೈಸ್ ನೋಡ್ರಿ ಎಕ್ಸ್ ಅಂತ ತೊಗೊತೀನಿ 20% ಡಿಸ್ಕೌಂಟ್ ಕೊಂಡ್ರೆ ಅಂದ್ರೆ ಇದು ಫ್ರಾಕ್ಷನ್ 1/5 ಇರ್ತದೆ ಡಿಸ್ಕೌಂಟ್ ಆಗಿ ಏನಾಗುತ್ತೆ 4/5 ಆಗುತ್ತೆ ಮತ್ತು ಅಮೌಂಟ್ ಕೊಟ್ಟಿದ್ದಕ್ಕೆ 8% ಡಿಸ್ಕೌಂಟ್ ಕೊಟ್ಟಾನ ಅಂದ್ರೆ
92/110 ಈಜು ಕೊಟ್ಟು ಅವು ಕೊಟ್ಟಿದ್ದ ಪ್ರೈಸ್ ಅಷ್ಟು 2208 ಆತ. ಇದು 92 ಇಂಟು 4 ಇಂಟು ಎಷ್ಟಲೇ ಇದು ಇಂಟು 6 ಆಗುತ್ತೆ. ಅಂದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ 3000 ಬರ್ತೈತೆ. ಮಾರ್ಕ್ ಪ್ರೈಸ್ 3000 ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಒಂದು ರೈಲ್ 80 km/h ವೇಗದಲ್ಲಿ ಚಲಿಸುತ್ತೈತೆ. 30 ನಿಮಿಷದಾಗ ಆ ರೈಲು ಎಷ್ಟು ದೂರ ಸಾಗುತ್ತೆ ಅಂತ ಕೇಳಿದ್ರೆ ಡಿಸ್ಟೆನ್ಸ್ ಈಜು ಕೊಟ್ಟು ಏನಾಗುತ್ತೆ ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಸ್ಪೀಡ್ ಎಷ್ಟು ಕೊಟ್ಟಾನೆ 80 km/h, ಟೈಮು 30 ನಿಮಿಷ ಕೊಟ್ಟಾನ. ಅವರಿಗೆ ಕನ್ವರ್ಟ್ ಮಾಡೋಕೆ ಏನಾಗುತ್ತೆ /60 ಮಾಡಬೇಕು. 0 0 3 1 3 2 2 40 ಅಂದ್ರೆ ಎಷ್ಟು 40 km ದೂರ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ.